Hey guys, welcome back to my channel Spurti Vlogs. ಸೊ ಗೈಸ್ ಇದು ಬಂದ್ಬಿಟ್ಟು ದೊಮ್ಲೂರು ಊರ ಹಬ್ಬಕ್ಕೆ ಹೋಗಿದ್ವಲ್ಲ. ಸೊ ಆ ವ್ಲಾಗ್ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಸೊ ಲಾಸ್ಟ್ ವ್ಲಾಗ್ ನಾನು ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ, ಯು ಕ್ಯಾನ್ ಚೆಕ್ ಔಟ್ ದ್ಯಾಟ್. ಆ್ಯಂಡ್ ಇಲ್ಲಿ ನಾನು ಜ್ಯುವೆಲ್ಸ್ನ ತೋರಿಸ್ತಿದ್ದೀನಿ, ಯಾಕಂದರೆ ಲಾಸ್ಟ್ ವ್ಲಾಗಲ್ಲಿ ಯಶಿಕಾ ಬ್ಯಾಂಗಲ್ಸ್ ನೋಡಿಬಿಟ್ಟು ಒಂದಿಬ್ಬರು ಮೂವರು ಕೇಳಿದ್ರು ಎಲ್ಲಿ ತೊಗೊಂಡಿದ್ದು ಅಂತ. ಸೊ ಕ್ರೇಜ್ ಜ್ಯುವೆಲ್ಸ್ ಅವರು ಈ ಹ್ಯೂಜ್ ಶಾಕರ್ ಮತ್ತು ಇಯರಿಂಗ್ಸ್ ಆಮೇಲೆ ಬ್ಯಾಂಗಲ್ಸ್ ಎಲ್ಲದನ್ನು ಕಲಿಸ್ಕೊಟ್ಟಿದ್ರು. ಸೊ ಅದನ್ನೇ ನಾನು ನಿಮಗೆ ತೋರಿಸ್ತಿರೋದು. ಸೊ ಇವ್ರ ಹತ್ರ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ನಾನು ಆಲ್ಮೋಸ್ಟ್ 2-3 ಟೈಮ್ಸ್ ಇವ್ರ ಜೊತೆ ಕೊಲ್ಯಾಬ್ ಮಾಡಿದ್ದೀನಿ. ಆ್ಯಂಡ್ ನಿಮಗೂ ಕೂಡ ಇವ್ರ ಹತ್ರ ತರ್ಸ್ಕೊಂಡಿರೋ ಜ್ಯುವೆಲ್ಸ್ನೆಲ್ಲ ವಿಡಿಯೋ ಮಾಡಿ ಪೋಸ್ಟ್ ಮಾಡಿರೋವಾಗ ನೀವು ಕೂಡ ಎಷ್ಟೊಂದು ಜನ ತೊಗೊಂಡಿದ್ದೀರಾ. ದಟ್ ಈಸ್ ಸಚ್ ಅ ಹ್ಯಾಪಿ ಥಿಂಗ್. ನೀವು ಕೂಡ ನನ್ನ ಟ್ರಸ್ಟ್ ಮಾಡಿ ಒಬ್ರ ಹತ್ರ ತೊಗೊತೀರಾ ಅಂತ. ಆ್ಯಂಡ್ ಲಾಸ್ಟ್ ಟೈಮ್ ತೋರಿಸಿದ ಚೋಕರ್ಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿತ್ತು. ಸೊ ಅವರು ಕೂಡ ನಂಗೆ ಹೇಳಿದ್ರು. ಆ್ಯಂಡ್ ಈ ಟೈಮ್ ನನಗೆ ಈ ಬ್ಯಾಂಗಲ್ ತುಂಬ ಇಷ್ಟ ಆಗೋಗಿತ್ತು. ಬಟ್ ನನಗೆ ಸೈಜ್ ಕನ್ಫ್ಯೂಸ್ ಆಗಿಬಿಟ್ಟು ನಾನು ಚಿಕ್ಕ ಸೈಜ್ ಹೇಳಿದ್ದೆ. ಸೊ ಅದು ನನ್ನ ಕೈಗೆ ಫಿಟ್ ಆಗಲ್ಲ. ಬಟ್ ಯಶಿಕಾಗೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಸೊ ಇದನ್ನು ಸಿಂಪಲ್ಲಾಗಿ ಕುರ್ತಾ ಸೆಟ್ ಎಲ್ಲ ಹಾಕೊಂಡ್ರೆ ತುಂಬ ಸಿಂಪಲ್ ಆ್ಯಂಡ್ ಎಲಿಗೆಂಟಾಗಿ ಕಾಣಿಸುತ್ತೆ. ಆ್ಯಂಡ್ ಅದೇ ರೀತಿ ಚೋಕರ್ ಮತ್ತು ಇಯರಿಂಗ್ಸ್ನ ನಾವು ಯಾವುದಾದ್ರೂ ಗ್ರ್ಯಾಂಡಾಗಿರೋ ಲೆಹಂಗಾಸ್ಗೆ ಸ್ಯಾರೀಸ್ಗೆಲ್ಲ ಪೇರಪ್ ಮಾಡಿದ್ರೆ ಅದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನಾನು ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡ್ತೀನಿ, ಯು ಕ್ಯಾನ್ ಚೆಕ್ ಔಟ್. ಆ್ಯಂಡ್ ಲೆಟ್ಸ್ ಕಮ್ ಬ್ಯಾಕ್ ಟು ದ ವ್ಲಾಗ್. ನನ್ನ ವಾಯ್ಸ್ ತುಂಬ ಡಿಫ್ರೆಂಟಾಗಿ ಕೇಳಿಸ್ತಿರ್ಬೋದು ನಿಮಗೆ. ನನಗೆ ಕೋಲ್ಡ್, ಫೀವರ್, ಕಾಫಿ ಎಲ್ಲ ಆಗಿದೆ. ಸೊ ಅದಕ್ಕೆ ಐ ಆಮ್ ನಾಟ್ ಏಬಲ್ ಟು ಸ್ಪೀಕ್ ಲೌಡ್ ಆ್ಯಂಡ್ ಗುಡ್ ಎನಫ್. ಸೊ ಈವ್ನಿಂಗ್ ಇನ್ನೊಂದು ಟೈಮ್ ಜಾತ್ರೆನ ರೌಂಡ್ ಹಾಕೊಂಬಂದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು, ಯಶಿಕಾ, ನೇತ್ರ ಅತ್ತೆ, ಕೃತಿ, ಹರ್ಷಿಕಾ ಎಲ್ಲರ ಜೊತೆ ತಿರ್ಗಾ ಜಾತ್ರೆ ಒಂದು ರೌಂಡ್ ಮಾಡೋಣ, ಅದಾದಮೇಲೆ ಏನಾದರೂ ತೊಗೊಳೋಣ ಅಂತೆಲ್ಲ ಅಂದ್ಕೊಂಡು ಹೋದ್ವಿ. ಆ್ಯಂಡ್ ಅವರೆಲ್ಲರೂ ಗೇಮ್ಸ್ ಎಲ್ಲ ಆಡೋಕೆ ಹೋದರು. ಚಿಕ್ಕ ಮಕ್ಕಳಿಗೆ ಗೇಮ್ಸ್ ಎಲ್ಲ ಇರುತ್ತಲ್ಲ ಚಿಕ್ಕದು, ಸೊ ಅದೆಲ್ಲ ಆಟ ಆಡಿಸ್ತಿದ್ದೆ. ಆ್ಯಂಡ್ ಅವರೆಲ್ಲ ಆಡುವಾಗ ನಾನು, ಯಶಿಕಾ, ಮಧು ತಿರ್ಗಾ ಒಂದು ರೌಂಡ್ ಹಾಕೋಣ ಅಂತ ಹೋದ್ವಿ. ಸೊ ಮಧುದು ಕೂದಲಂತೂ ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಫುಲ್ ದೃಷ್ಟಿ ಎಲ್ಲ ಹಾಕ್ತಾಯಿದ್ವಿ. ಆ್ಯಂಡ್ ಮಧು ಅಕ್ಕಗೆ ವೀಡಿಯೋಲ್ಲಿ ಬರೋದೆಲ್ಲ ಅಷ್ಟು ಕಂಫರ್ಟಬಲ್ಲೇ ಅಲ್ಲ, ಅವ್ರಿಗೆ ಅಷ್ಟು ಇಷ್ಟ ಆಗಲ್ಲ. ಬಟ್ ನಾನು ಒಂದಿನ ವೀಡಿಯೋ ಹಾಕಿಲ್ಲ ಅಂದ್ರೆ ನಂಗೆ ಮೆಸೇಜ್ ಮಾಡಿ ಕೇಳ್ತಾರೆ, ಏನಾಯಿತು, ಯಾಕೆ ಇವತ್ತು ವೀಡಿಯೋ ಬಂದಿಲ್ಲ, ಯಾಕೆ ಹಾಕಿಲ್ಲ ಅಂತ. ಸೊ ನನ್ನ ಸ್ಟಾರ್ಟಿಂಗಿಂದ ಲೈಕ್ ಆಲ್ಮೋಸ್ಟ್ 3 years ಆಯಿತು ನಾನು ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕೆ. ಸೊ ಅವಾಗಿಂದ ಇವಾಗವರೆಗೂ ಕೂಡ ಅಷ್ಟೇ, ಪ್ರತಿಯೊಂದೂ ಇಷ್ಟಪಟ್ಟು ನೋಡ್ತಾರೆ, ನಾನು ಹಾಕಿದ ದಿನವೇ ನೋಡ್ತಾರೆ. ಸೊ ದಟ್ ಈಸ್ ಸಚ್ ಅ ಹ್ಯಾಪಿ ಥಿಂಗ್. ಬಟ್ ನಾವು ಫುಲ್ ರೇಗಿಸ್ತಾ ಇರ್ತೀವಿ, ವೀಡಿಯೋಲಿ ಬರೋಲ್ಲ ಹಂಗೆ ಹಿಂಗೆ ಅಂತೆಲ್ಲ. ಆ್ಯಂಡ್ ದಿತ್ಯ ಪಾಪು ವಾಸ್ ಸೋ ಕ್ಯೂಟ್. ಚಿಟ್ಟಿ ಅಕ್ಕ ಪಾಪು ಇದು. ಅವಳು ಚಿಕ್ಕವಳಿದ್ದಾಗಿಂದ ಕೂಡ ಅಷ್ಟೇ, ನಾವು ಅಷ್ಟೊಂದು ಟೈಮ್ ಸ್ಪೆಂಡ್ ಮಾಡಿಲ್ಲ ಪಾಪು ಜೊತೆ. ಸೊ ಅವಳು ನಮ್ಮ ಮನೆಗೆ ಬಂದಿಲ್ಲ ಅಥವಾ ನಾವು ಹೋಗಿಲ್ಲ, ಆ ಥರ ಎಲ್ಲ ಫುಲ್ ಡಿಸ್ಟೆನ್ಸ್ ಆಗೋಯ್ತು. ಬಟ್ ಇವತ್ತೇ ಅವಳು ಮಾತಾಡಿದ್ದು ಎಲ್ಲ ನೋಡ್ಬಿಟ್ಟು ಫುಲ್ ಖುಷಿ ಆಗೋಯ್ತು. ಎಷ್ಟು ಕ್ಯೂಟಾಗಿ ಮಾತಾಡ್ತಾಳೆ. ಇಲ್ಲೊಂದು ಎಲ್ಲಿ ಜಾತ್ರೆ ಶಾಪಿಂಗು. ಮಧು ಅಕ್ಕ ಬಂದ್ಬಿಟ್ಟು ದಿತ್ಯಾಗೆ, ಮೋಹಿತಾಗೆ ಮತ್ತು ಸಪ್ನಾ ಅಕ್ಕಗೆ, ಚಿಟ್ಟಿ ಅಕ್ಕಗೆ ಎಲ್ಲರಿಗೂ ಬಳೆ ಎಲ್ಲ ಹಾಕ್ಸಿದ್ರು. ಸೊ ನನಗೆ ಯಶಿಕಾಗೆ ಫುಲ್ ಹೇಳ್ತಾಯಿದ್ರು ಹಾಕ್ಸ್ಕೊಳ್ಳಿ ಅಂತ. ಬಟ್ ನನಗೆ ನೆಕ್ಸ್ಟ್ ಡೇನೇ ಕಾಲೇಜ್ ಇತ್ತು. ಸೊ ಹಾಕ್ಸ್ಕೊಂಡು ಆಮೇಲೆ ಬಿಚ್ಚಿಡೋದು ಎಲ್ಲ ಸರಿ ಇರಲ್ಲ ಅಂತ ಅಂದ್ಬಿಟ್ಟು ನಾನು ಹಾಕ್ಸ್ಕೊಂಡಿಲ್ಲ. ಬಟ್ ನನಗೆ ಈ ಥರ ಫುಲ್ ಬ್ಯಾಂಗಲ್ಸ್ ಎಲ್ಲ ಹಾಕೊಳಕ್ಕೆ ತುಂಬ ಇಷ್ಟ. ಪಾಪು ಕೈಗೆ ಫುಲ್ ಕಲರ್ ಬ್ಯಾಂಗಲ್ ಹಾಕ್ಸಿದ ತಕ್ಷಣ ಅವಳು ಫುಲ್ ಅದನ್ನು ನೋಡಿಕೊಂಡು ಚೆನ್ನಾಗಿ ಅದನ್ನೆಲ್ಲ ಆಟ ಆಡ್ಕೊಂಡಿದ್ಲು. ಜಾತ್ರೆಯಲ್ಲಿ ಎಷ್ಟು ಜನ ನನ್ನ ಸಬ್ಸ್ಕ್ರೈಬರ್ಸ್ ಸಿಕ್ಕಿದ್ರು ಗೊತ್ತಾ, ನಾನೇ ಶಾಕ್ ಆಗಿಬಿಟ್ಟೆ. ನಾನು ಲಾಸ್ಟ್ ಇಯರ್ ಎಲ್ಲ ಹೋಗಿಲ್ಲ, ಅದಕ್ಕೆ ಲಾಸ್ಟ್ ಇಯರ್ ಫಸ್ಟ್ PU ಇದ್ದಾಗೇನೋ ನಾನು ಹೋಗಿದ್ದು. ಸೊ ಹಾಗೆ ಹೋಗಿದ್ದಾಗ ಒಂದು 4-5 ಮೆಂಬರ್ಸ್ ಸಿಕ್ಕಿದ್ರು ಅಷ್ಟೇ. ಬಟ್ ಈ ಟೈಮ್ ತುಂಬ ಜನ ಸಿಕ್ಕಿದ್ರು. ನನಗೆ ಆಶ್ಚರ್ಯ ಆಗೋಯ್ತು, ಓಕೆ ಎಷ್ಟೊಂದು ಜನಕ್ಕೆ ನಾನು ಗೊತ್ತು ಅಂತ ಅಂದ್ಬಿಟ್ಟು. ಸೊ ನಮ್ಮೂರಲ್ಲೇ ನಾನು ಹುಟ್ಟಿ ಬೆಳೆದಿದ್ದು ಎಲ್ಲ, ಬಟ್ ಅಲ್ಲಿರೋ ಜನರಿಗೆ ನಾನು ಗೊತ್ತಿಲ್ಲ. ಬಟ್ ಯೂಟ್ಯೂಬಿಂದ ನಾನು ಎಷ್ಟು ಜನಕ್ಕೆ ಗೊತ್ತಾಗಿದ್ದೀನಿ ಅಂತ ತುಂಬ ಖುಷಿ ಆಯಿತು. ಆ್ಯಂಡ್ ಇಲ್ಲಿ ಪ್ರಿಯಾ ಅಕ್ಕ, ರಾಧಾ ಅಕ್ಕ ಎಲ್ಲರೂ ಸಿಕ್ಕಿದ್ರು. ಸೊ ಅವ್ರ
ಮಕ್ಳು ಎಲ್ಲರನ್ನೂ ನೋಡಿಕೊಂಡು ಎಲ್ಲರನ್ನೂ ಮಾತಾಡಿಸ್ಕೊಂಡು ಅಲ್ಲಿ ಕೂಡ ಇದ್ವಿ. ಅದಾದಮೇಲೆ ನಮ್ಮ ಅಜ್ಜಿ ನೋಡೋಕೆ ಬಂದ್ವಿ. ಸೊ ಈ ಅಜ್ಜಿ ಬಂದುಬಿಟ್ಟು ನಮ್ಮ ಮಮ್ಮಿಗೆ ಅತ್ತೆ ಆಗಬೇಕು. ಈಗ ಬ್ಯಾಡ್ರಿಟನ್ ಆಗಿದ್ದಾರೆ. ಸೊ ಅವ್ರನ್ನ ನೋಡ್ಕೊಳಕ್ಕೆ ಇಬ್ಬರು ಹುಡುಗಿರಿದ್ದಾರೆ. ಸೊ ಅವರು ತುಂಬ ಚೆನ್ನಾಗಿ ನೋಡ್ಕೊತಾರೆ ಅಜ್ಜಿನ. ಆ್ಯಂಡ್ ನಾವು ಯಾವಾಗಾದರೂ ಅಮ್ಮಮ್ಮ ಮನೆಗೆ ಹೋಗಲಿ ಸೊ ನಾವು ಅಲ್ಲಿ ಹೋಗ್ಬಿಟ್ಟು ಅಜ್ಜಿನ ಮಾತಾಡ್ಸ್ಕೊಂಡು ಬರ್ತೀವಿ. ಅವ್ರಿಗೆ ನಮ್ಮ ಚಿಕ್ಕ ವಯಸ್ಸಲ್ಲೆಲ್ಲ ಎತ್ತಿ ಆಡಿಸಿರ್ತಾರಲ್ಲ, ಸೊ ಅವ್ರನ್ನ ನಾವು ಈ ಥರ ಇರೋಗ ಹೋಗ್ಬಿಟ್ಟು ಮಾತಾಡಿಸ್ಕೊಂಡು ಅವ್ರನ್ನ ನೋಡ್ಕೊಂಡು ಬಂದರೆ ಅವ್ರಿಗೆ ಎಷ್ಟು ಖುಷಿ ಆಗುತ್ತೆ. ಮತ್ತು ಅವರು ನಾವು ಏನು ಓದ್ತಿದ್ದೀರಿ ಎಲ್ಲದನ್ನೂ ಕೇಳಿಬಿಟ್ಟು ಫುಲ್ ಖುಷಿ ಪಡ್ತಾರೆ. ಆ್ಯಂಡ್ ನಾವು ಯಾವಾಗೂ ಮಿಸ್ ಮಾಡಲ್ಲ. ಅಮ್ಮಮ್ಮ ಮನೆಗೆ ಹೋದಾಗೆಲ್ಲ ಹೋಗ್ಬಿಟ್ಟು ಮಾತಾಡ್ಸ್ಕೊಂಡು ಬರ್ತೀವಿ. ಆ್ಯಂಡ್ ಇವಾಗ ನೈಟ್ 2:30 2 o'clock ಆ ಟೈಮಲ್ಲಿ ನಾನು ಯಶಿಕಾ, ನಂದಿತಾ ಅಕ್ಕ, ಕೃತಿ, ಹರ್ಷಿಕಾ 4 ಜನ ಹೋಗ್ಬಿಟ್ಟು ಆಗ ಪಲ್ಲಕ್ಕಿ ಎಲ್ಲ ತುಂಬ ಚೆನ್ನಾಗಿ ರೆಡಿ ಮಾಡಿರ್ತಾರೆ. ಸೊ ಆ ಪಲ್ಲಕ್ಕಿನೆಲ್ಲ ಒಂದು ರೌಂಡ್ ನೋಡ್ಕೊಂಬರ್ಬೋದು. ಆಲ್ಮೋಸ್ಟ್ 20-30 ಪಲ್ಲಕ್ಕಿ ಇರುತ್ತೆ. ನನಗೆ ಪ್ರಾಪರ್ ಕೌಂಟ್ ಗೊತ್ತಿಲ್ಲ. ಸೊ ಇದೆಲ್ಲ ಮಲ್ಲಿಗೆ ಹೂವಿಂದ ಮಾಡಿರ್ತಾರೆ. ಎಲ್ಲ ದೇವರುಗಳನ್ನೂ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿ ಕೂರಿಸಿರ್ತಾರೆ. ಅದನ್ನೆಲ್ಲ ನೋಡೋಕ್ಕೆ ಒಂಥರ ಖುಷಿ. ಇದು ನೈಟ್ 2:30 ಅಂದರೆ ಯಾರಾದರೂ ನಂಬ್ತೀರಾ, ಅಷ್ಟು ಜನ ಇದ್ದಾರೆ. ಆ್ಯಂಡ್ ಫುಲ್ ಕ್ರೌಡೆಡ್ ಆಗಿರುತ್ತೆ. ಆ್ಯಂಡ್ ಅಮ್ಮಮ್ಮ ಮನೆ ಮೇನ್ ರೋಡ್ಗೆ ಹತ್ರ ಆಗಿರೋದ್ರಿಂದ ಫುಲ್ ಸೌಂಡ್ ಎಲ್ಲ ಅಲ್ಲಿ ಗಂಟ ಕೇಳಿಸ್ತಾ ಇರುತ್ತೆ. ಆ್ಯಂಡ್ ನೈಟ್ ಫುಲ್ ನಿದ್ದೆ ಇರೋಲ್ಲ. ಆ್ಯಂಡ್ ನೆಕ್ಸ್ಟ್ ಡೇ ನನಗೆ ಎಕ್ಸಾಮ್ ಕೂಡ ಇತ್ತು. ಬಟ್ ಸ್ಟಿಲ್ ಆ ಇಡೀ ನೈಟ್ ನಾವು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಸೊ ಇದು ನೆಕ್ಸ್ಟ್ ಡೇ ನನಗೆ FO ಎಕ್ಸಾಮ್ ಇತ್ತು. ಸೊ ದಟ್ ಈಸ್ ಪ್ರೆಸೆಂಟೇಷನ್. ಸೊ ಆ ಪ್ರೆಸೆಂಟೇಷನ್ನ ಕೊಟ್ಬಿಟ್ಟು ಅದಾದಮೇಲೆ ಮನೆಗೆ ಬಂದೆ. ಸೊ ಮನೆಗೆ ಬರೋಷ್ಟೊತ್ತಿಗೆ ಅಮ್ಮಮ್ಮ ಬಿಸಿ ಬಿಸಿ ಮಟನ್ ಬಿರಿಯಾನಿ, ಚಿಕನ್ ಫ್ರೈ ಎಲ್ಲ ಮಾಡಿದ್ರು. ಸೊ ನಾನು ಎಲ್ಲರೂ ಊಟ ಮಾಡಿಬಿಟ್ಟಿದ್ರು. ಆಮೇಲೆ ನಾನು ಲಾಸ್ಟಲ್ಲಿ ಬಂದುಬಿಟ್ಟು ಊಟ ಮಾಡಿದೆ. ಸೊ ಅದಕ್ಕೆ ಅಮ್ಮಮ್ಮ ಎಲ್ಲಿ ಬಿಸಿ ಮಾಡಿಬಿಟ್ಟು ಆ ಬಿಸಿ ಬಿಸಿ ಹಾಕ್ಕೊಡ್ತಾ ಇದ್ದಾರೆ. ಟೇಸ್ಟಿಯಾಗಿ ಚೆನ್ನಾಗಿತ್ತು. ಸೊ ಫುಲ್ ಎಂಜಾಯ್ ಮಾಡ್ಕೊಂಡು ತಿಂದೆ. ನಾನು ಊಟ ಮಾಡೋವಾಗ ವೀಡಿಯೋ ಕೂಡ ಮಾಡಿಲ್ಲ, ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ತಿಂದೆ. ಅಮ್ಮಮ್ಮ ಮಾಡೋ ಬಿರಿಯಾನಿ ನಾನು ಮಾಡಲಿ, ನಮ್ಮ ಮಮ್ಮಿ ಮಾಡಲಿ, ಯಾರು ಮಾಡಿದ್ರೂ ಅದು ಆ ಥರ ಟರ್ನ್ ಔಟೇ ಆಗಲ್ಲ. ಇವಾಗ ನಾನು ಮಾಡೋ ಬಿರಿಯಾನಿ ಕೂಡ ಅಷ್ಟೇ. ಅಮ್ಮಮ್ಮ ಮಾಡಿದ್ರೆ ಇಲ್ಲ ನಮ್ಮ ಮಮ್ಮಿ ಮಾಡಿದ್ರೆ ಚೆನ್ನಾಗಿ ಬರೋಲ್ಲ, ಇಲ್ಲ ನಮ್ಮ ಮಮ್ಮಿ ಮಾಡೋದು ನಾನು ಮಾಡೋಕ್ಕೆ ಹೋಗಿದ್ರೂ ಚೆನ್ನಾಗಿ ಬರೋಲ್ಲ. ಸೊ ಅವ್ರವ್ರ ಕೈ ರುಚಿ ಅವ್ರು ಮಾಡಿದ್ರೇ ಚೆನ್ನಾಗಿರೋದು. ಸೊ ಅದಕ್ಕೆ ನಮ್ಮ ಅಮ್ಮಮ್ಮ ಸ್ಟೈಲ್ ಬಿರಿಯಾನಿ ಯಾರು ಮಾಡಿದ್ರೂ ಅದು ಅಷ್ಟು ಪರ್ಫೆಕ್ಟಾಗಿ ಅಷ್ಟು ಟೇಸ್ಟಿಯಾಗಿ ಬರೋಲ್ಲ. ಸೊ ತುಂಬ ಚೆನ್ನಾಗಿ ಮಾಡಿದರು. ಆ್ಯಂಡ್ ನಾನು ಕೂಡ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಅದಾದಮೇಲೆ ನಮ್ಮ ಮನೆಗೆ ಬಂದ್ವಿ. ಆ್ಯಂಡ್ ದಿಸ್ ಈಸ್ ಅನದರ್ ಈವ್ನಿಂಗ್. ಊಟ ಎಲ್ಲ ಮಾಡಿಬಿಟ್ಟು ಲಾಂಗ್ ಡ್ರೈವ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಅವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಎಲ್ಲರೂ ಮನೆಯಲ್ಲೇ ಇದ್ವಿ. ಆ್ಯಂಡ್ ಫುಲ್ ಬೋರ್ಡ್ ಆಗಿಬಿಟ್ಟಿದ್ವಿ. ನಮ್ಮ ಅಪ್ಪ ಅಮ್ಮ ನಾವು ಎಲ್ಲರೂ ಮನೆಯಲ್ಲೇ ಇದ್ವಿ. ಸೊ ಅದಕ್ಕೆ ಸರಿ ಒಂದು ಲಾಂಗ್ ಡ್ರೈವ್ ಹೋಗ್ಬಿಟ್ಟು ಐಸ್ ಕ್ರೀಮ್ ಏನಾದ್ರು ತಿನ್ಕೊಂಬೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಈಗ ಮಾತಾಡಬೇಡಿ ಗೈಸ್, ಅನ್ಫ್ರೆಂಡ್ ಮಾಡಿ ಗೈಸ್. ಇದು ಸಬ್ಸ್ಕ್ರೈಬ್ ನ ಡೈಮಂಡ್ ಬಂದಿಲ್ಲ ಗೈಸ್. ಲಾಂಗ್ ಡ್ರೈವ್ ಅಂದರೆ ಎಂಪೈರ್ಗೆ ಬರೋದು. ಸೊ ಇದು ಬಂದುಬಿಟ್ಟು ಕೋಲಾರ ಹತ್ರ ಇರೋ ಎಂಪೈರ್. ಸೊ ಇದು ನಮ್ಮ ಮನೆಯಿಂದ 50 kilometers ಆಗುತ್ತೆ. ಸೊ ವಿ ಹ್ಯಾವ್ ಕಮ್ ಸೋ ಫಾರ್. ಐಸ್ ಕ್ರೀಮ್, ಫಲೂಡಾಸ್ ಎಲ್ಲ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಯಶಿಕಾ, ನೀನ್ ನಾಯಿ ಸಾಕಿದ್ಯಾ? ನನ್ ಪ್ಲಾನ್ ಇರ್ಲಿಲ್ಲಮ್ಮ, ಆಮೇಲೆ ಮಾಡ್ಬೇಕನ್ಸ್ತು. ಯಾರ್ದು ಪ್ಲಾನ್ ಇರ್ಲಿಲ್ಲ, ನಿಮ್ಮ ಅಪ್ಪಂದೇ ಪ್ಲಾನ್. ಮಾ ಎಷ್ಟು ಸುಳ್ಳು ಹೇಳ್ತೀಯಮ್ಮ. ಮಾಡಿಸ್ಕೊಂಡು ಹೊಟ್ಟೆ ಮಾಡಿಸ್ಕೊಂಡು ಊಟ ಮಾಡ್ಕೊಂಡು ಬಂದಿದ್ದೆ. ಏನು ವೇಸ್ಟ್? ಇದೇನು ಫಸ್ಟ್? ಇದು ರಾಯಲ್, ಇದು ಟೆಂಡರ್ ಕೋಕೋನಟ್. ನಂಗೆ ತುಂಬ ಇಷ್ಟ. ನಾನು ಕುತ್ಕೊಬೋದಾ? ಆಮೇಲೆ ತಿಂದ್ಕೊಂಡು ಎಲ್ಲರೂ ಮನೆಗೆ ಬರೋಷ್ಟೊತ್ತಿಗೆ ನೈಟ್ 12:30 1 ಗಂಟೆವರೆಗೂ ಆಗಿತ್ತು. ಅದಾದಮೇಲೆ ಬಂದುಬಿಟ್ಟು ವಿ ರೆಸ್ಟೆಡ್ ಆ್ಯಂಡ್ ದಿಸ್ ಇಸ್ ಅನದರ್ ಈವ್ನಿಂಗ್. ಸೊ ಗೈಸ್, ಇವಾಗ ನಾವು ಹೊರಗಡೆ ಏನಕ್ಕೆ ಹೋಗ್ತಾ ಇದ್ದೀವಿ? ತಿನ್ನಕ್ಕೆ? ಇಲ್ಲ, ತಿನ್ನಕ್ಕಲ್ಲ. ನಮ್ಮ ಮನೇಲಿ ಬಸ್ಸಾರು ಮಾಡಿದ್ದಾರೆ. ನಂಗೆ ಬಸ್ಸಾರು ಇಷ್ಟ ಇಲ್ಲ. ಸೊ ವಿ ಆರ್ ಗೋಯಿಂಗ್ ಟು ಸಿ ಆಲ್ಸೋ. ನಂಗೆ ನಾಟಿ ಕೋಳಿ ಬಸ್ಸಾರು ಇಷ್ಟ. ನೋಡು ನೀನು.
ನೋಡಿದೆ ನನ್ನ ತಲೆ ನೋಡಿ ಚೆನ್ನಾಗಿ ಅವನು ಫುಲ್ ಜಿಮ್ ಎಲ್ಲ ಐ ಮೀನ್ ಫುಲ್ ಓಡಾಡಿ ಸಣ್ಣ ಆಗೋನು ನಂಗೆ ನಮ್ಮಪ್ಪ ಇಲ್ಲಿಂದ ಬಂದರೆ ಭಯ ಆಗ್ತದೆ ಬಾಯ್ ಗೈಸ್ ನಿಜ ಗೈಸ್ ಇವ್ರನ್ನ ಮಾತ್ರ ನಂಬಾರ್ದು ನಾನು ನಿತಿನ್ ಫುಲ್ ಜೆನ್ಯೂನ್ ಅವ್ರು ಇದಾರೆ ನೋಡು ಅವ್ರಿಬ್ರು ಸರಿ ಇಲ್ಲ ನಮ್ಮನ್ನ ಬಿಟ್ಬಿಟ್ಟು ಹೋಗ್ಬಿಟ್ಟವ್ರೆ ತಾನೇ ನಿತಿನ ನಮ್ಮನ್ನ ಬಿಟ್ಬಿಟ್ಟು ಹೋಗೋರು ತಾನೆ ಅವರು ನೋಡು ಹ್ಯಾಂಡಿಕ್ಯಾಪ್ ಗಾಡಿ ನಾನು ಒಂದು ಕಾರ್ನ ಹ್ಯಾಂಡಿಕ್ಯಾಪ್ ಕಾರ್ ಅಂತೀನಿ ಅದು ಯಾವ್ದು ಗೊತ್ತಾ MG ಕೊಮೆಟ್ ನಂಗೆ ಇಷ್ಟ ಇಲ್ಲ ಆ ಕಾರು ನೋಡಿ ಗೈಸ್ ಇದೆಲ್ಲ ಸಿಗ್ತೈತಂತೆ ಇಲ್ಲಿ ನಂಗೆ ಚೋಲೆ ಬಟ್ರೆ ತಿನ್ಬೇಕು ಏನೋ ಇಷ್ಟ ಜನ ಐತೆ ಅದೇ ವಾವ್ ಗೈಸ್ ಚೆನ್ನಾಗಿರ್ತಾನೆ ಲೈಕ್ ರಿಯಲಿ ಫ್ರಾಂಕ್ಲಿ ಸ್ಪೀಕಿಂಗ್ ಚೆನ್ನಾಗೈತೆ ಒಳಗಡೆ ಹೆಂಗೈತೆ ಮುಖ ನೋಡೋಣ ಓ ನವೀನ ಏನಿದು ಚಿಕ್ಕ ಮಕ್ಳು ಆಟ ಆಡೋ ಏನೇನೋ ಸಿಗ್ತೈತಲ್ಲೋ ಚಿಕನ್ ಮಟನ್ ಫಿಶ್ ಪ್ರಾನ್ಸ್ ಕ್ರಾಬ್ ಈ ವಾವ್ ಗೈಸ್ ಲೈವ್ ಕೌಂಟ್ರ್ ಐತೆ ನಂಗೆ ನಿಜ ಗೊತ್ತಿರ್ಲಿಲ್ಲ ನವೀನ್ ಇದೆಲ್ಲ ಐತಂತ ನೀನು ಯಾವಾಗ ಬಂದಿದ್ದೆ ಇರು ಅಲ್ಲೆಲ್ಲ ಏನೋ ಐತೆ ಏನೋ ತಗೊಳೋಣ ವೆಜ್ಜೇನಾ ಫುಲ್ಲು ನಾನ್ ವೆಜ್ ಇಲ್ಲ ತಾನೆ ಇವತ್ತು ನಾನು ಪ್ಯೂರ್ ವೆಜಿಟೇರಿಯನ್ ಬಾ ಮಸಾಲೆ ದೋಸೆ ಕೊಡ್ತವ್ರೆ ಥಿಂಗ್ಸ್ ಓಕೆ ದಿಸ್ ಇಸ್ ಲೈಕ್ ಸಮಥಿಂಗ್ ವಾವ್ ಆ್ಯಂಡ್ ಐ ಲೈಕ್ ಡಿಟ್ ಅಲ್ಲೋಗೋಣ ನಿಮ್ಮ ಅಪ್ಪನಿಗೂ 8:30 ಕರ್ದೋನಕ್ಕ ಆರ್ಡರ್ ಮಾಡಿಬಿಟ್ಟು ಏನು ತಿನ್ನೋಣ ಫಸ್ಟ್ ಆಫ್ ಆಲ್ ನಂಗೆ ಫ್ರೆಂಚ್ ಫ್ರೈಸ್ ಎಲ್ಲ ಇಲ್ಲೇ ಬಿಲ್ ಹಾಕೋದಾ ನೋಡಿ ಇದೆಲ್ಲ ಇದೆ ಒಬ್ಬೊಬ್ರು ನಾನು ತಗೊಂತಾನ ಅವಾಗ ಫುಲ್ ಆಗ್ತದೆ ನಂಗೆ ಏನು ಗೊತ್ತಾ ಕಶಿಕಾ ನೋಡಿ ಗೈಸ್ ನನ್ನ ಎಕ್ಸ್ಪೆಕ್ಟೇಷನ್ಸ್ನ ಇದು ರೀಚ್ ಆಗಿದೆ ನಮ್ಮ ನಿತಿನ್ ಫೋಟೋ ಹಿಡಿತಾವಲ್ಲ ಇಲ್ಲಿ ಯಶಿಕಾ ಚೆನ್ನಾಯ್ತಾ ನಮ್ಮ ನಿತಿನಲ್ಲೇ ನಿತಿನ್ ಸಣ್ಣ ಆಗೋಂತಾನೆ ಮಗು ಎಷ್ಟು ಬೆಳ್ಳಗವನೆ ನಡೀರಿ ನೋಡಿ ಗೈಸ್ ಇಷ್ಟೇ ಇರೋದು 1 2 3 ಅಷ್ಟೇ ಇರೋದು ಗೈಸ್ ನಮ್ದು ಈ ಗೈಸ್ ಅಂದ್ರೆ ಎರಡು ಮೇಲ್ ಅಂಡ್ ಫೀಮೇಲ್ ಸ್ಫೂರ್ತಿ ಇದೇನು ಹೇಳು ಕಥಕಲಿ ಯಕ್ಷಗಾನ ಥಿಂಗ್ಸ್ ನೀನು ಆಲೂಗಡ್ಡೆ ಪಲ್ಯ ಚೆನ್ನಾಗಿದ್ದ ಗೈಸ್ ಆಹಾ ಏನು ರುಚಿ I'll give you 9 out of 10 ಚೆನ್ನಾಗಿದೆ 10 ಅಂದೆ ಪಿಂಕಿಗೆ ಎಷ್ಟು ಕೊಡ್ತಾರೆ ರೇಟಿಂಗ್ ಶಿ ಇಸ್ ಔಟ್ ಆಫ್ ಬಾಕ್ಸ್ ಅನ್ನೆ ಔಟ್ಸ್ಟ್ಯಾಂಡಿಂಗ್ ಅನ್ನ ನೀನ್ ಕಣ್ಬಿಡು ಒಂದು ನಿಮಿಷ This is so good and you must try this. ಆಗೋಲ್ಲ ತೋರ್ಸು ವಾವ್ ತಿನ್ನೋನಿದ್ದೀನಾ ಇಲ್ಲ ನೀನು ನನಗೆ ಈ ಥರ ಕ್ಲಾಸಿಕ್ ಕಾಂಬೋಸ್ ಇಷ್ಟ ಇದನ್ನು ತಿನ್ಬಿಟ್ಟು ಹೇಳ್ತಾನೆ ಇವಾಗ ಹೆಂಗೈತಂದ ಹಾಗೈತೆ ತಾನೇ ನಾನೇ ಕಾರಣ My selection is always the best. Bobby, no. Naveen, I know. What you are. Those are top notch, guys. Chili bad
ಹೌದಾ ಗೈಸ್? ನಾವಿಬ್ರು ತಿನ್ಕೊಂಡಮ್ಮ ಅದೇ ನಡಿ. ಫೋಟೋ ಹಿಡಿಬೇಕಾ? ನವೀನ್ ಬಂತು, ಶಶ್ವಂತ್ ಬಂತು. Oh my God. बाहर भैया मेरा मेरा ही है. कितना दिन हो गया स्टार्ट करके? एक महीना. मंथ सुपर. ಬಂದಳು ಕಾಂಚ. ಸೊ ಗೈಸ್ ಇದೆಲ್ಲ ಚೆನ್ನಾಗಿತ್ತು ಗೈಸ್. ಸೊ ನಮ್ಮಪ್ಪನ ಫೋನ್ ಮಾಡಿ ಕರ್ದಿಲ್ಲ ಗೈಸ್, ಅವರೇ ಫೋನ್ ಮಾಡ್ಬಿಟ್ಟು ಬರ್ತೀನಂದ್ರು. ಬಂದಿದ ತಕ್ಷಣ ಯಾರ್ಯಾರು ಸಿಕ್ತಂತ ಶೇಕ್ ಹ್ಯಾಂಡ್ ಮಾಡ್ತಾರೆ ಗೈಸ್. ಎಲ್ಲ ಕಿಟ್ಕ್ಯಾಟು ಇದೆಲ್ಲ ಪುಡಿ ಮಾಡೋರಾ? ಸೊ ನನಗೆ ಗೊತ್ತಿರಲಿಲ್ಲ NR ಲೇಔಟಲ್ಲಿ ಎಷ್ಟು ಒಳ್ಳೆ ಸ್ಪೇಸಲ್ಲಿ ಇಷ್ಟು ಚೆನ್ನಾಗಿ ಒಂದು ರೆಸ್ಟೋರೆಂಟ್ ಓಪನ್ ಮಾಡಿದ್ದಾರೆ ಅಂತ. ಇಲ್ಲಿ ಬೆಳಗಿನ ಬ್ರೇಕ್ಫಾಸ್ಟ್, ಸ್ನ್ಯಾಕ್ಸ್, ಡಿನ್ನರ್ ಎಲ್ಲ ಕೂಡ ಸಿಗುತ್ತೆ. ಎಲ್ಲ ತುಂಬ ಚೆನ್ನಾಗಿತ್ತು ಟೇಸ್ಟ್ ಎಲ್ಲ. ಸೊ ಯು ಕ್ಯಾನ್ ಸಿ ದಟ್ ಲೈವ್ ರಿಯಾಕ್ಷನ್. ನಾನು ಫಸ್ಟ್ ಟೈಮ್ ಹೋಗಿದ್ದು, ನಂಗೆ ತುಂಬ ಖುಷಿ ಆಯಿತು. ಆ್ಯಂಡ್ ಆಫ್ಟರ್ ದಟ್ ಸೇಮ್ ವೀಕಲ್ಲಿ ನಾನು 2-3 ಟೈಮ್ ಹೋಗಿದ್ದೀನಿ. ಎಲ್ಲ ಇಷ್ಟ ಆಯಿತು. ಸೊ ಯು ಕ್ಯಾನ್ ಆಲ್ಸೋ ಡೆಫಿನೆಟ್ಲಿ ಟ್ರೈ. ಸೊ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವ್ಲಾಗ್.